ಇವತ್ತು ನಾವಿರೋದು ತುಮಕೂರಲ್ಲಿ ವನ್ನಾಸಿರಿ ಮಹೇಂದ್ರ. ಇವತ್ತು ಕಾರ್ ಲಾಂಚ್ ಇದೆ 7XO, ಅದಕ್ಕೆ ಇನ್ವೈಟ್ ಮಾಡಿದ್ರು, ಬಂದಿದ್ದೀವಿ. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದೀಯ ಅಂತ ನಾನು ನಿಮ್ಗೆ ಇನ್ವೈಟ್ ಮಾಡೋ ನಾನೇ ಆಗಿರ್ಬೋದು, ಬಟ್ ಏನಂದ್ರೆ HD ಮೋಟರ್ಸ್ ಇಂದ ಹಾರ್ಟ್ಲಿ ಆಗಿ ನಿಮಗೆ ವೆಲ್ಕಮ್ ಮಾಡಿದ್ದಾರೆ ಇವತ್ತಿನ ಲಾಂಚ್ಗೆ. ನಿಮಗೆ ತುಮಕೂರು ವನ್ನಾಸಿರಿ ಮಹೇಂದ್ರದಲ್ಲಿ ಇವತ್ತು 2 ಕಾರ್ ಲಾಂಚ್ ಮಾಡ್ತಿದ್ದಾರೆ. ಯಾವುದು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇಂದ ಏನ್ ಮಾಡ್ತಿರೋ ಗೊತ್ತಿಲ್ಲ, ಫಸ್ಟ್ ಕಾರ್ ಲಾಂಚ್ ಕರೆದಿದ್ದಾರೆ ಇವತ್ತು ಮಹೇಂದ್ರದವರು. ಕಂಗ್ರಾಚುಲೇಷನ್ ಬ್ರದರ್. ಎಲ್ಲೂ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ. ಕೇರಳ ಟಮಟೆ ಕಸ್ಬಿಟ್ಟಿವ್ರ. ಹೆಲೋ ಅಗೇನ್ ಸರ್, ವೆಲ್ಕಮ್ ಟು XUV 7XO ಲಾಂಚ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಕಾರ್ನೇ ತೋರಿಸ್ತಿಲ್ಲ ಇವರು. ಕಾರು ನಾವು ವೇಟ್ ಮಾಡ್ತಾ ಇದೀವಿ, ನಮಗೆ ಲಾಂಚಿಗೆ ಕರೆದಾದ್ಮೇಲೆ ಇನ್ನೂ ಟೋಟಲ್ 5 ಕಾರ್ ತಂದು ನಿಲ್ಸಿದ್ದಾರೆ. ಎಲ್ಲ ಟಾಪ್ ಎಂಡ್ ಮಾಡೋದಂತೆ. ಹಂಗೆ ತಗೊಂಬಿಡ ನಾವೊಂದು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಡಿಯೋದಲ್ಲ, ವಿಡಿಯೋ ಬಂದಿರ್ಲಿ ಅಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. XUV 7XO ಮತ್ತೆ XEV 9S ಕಾರ್ ಲಾಂಚ್ ಮಾಡ್ತಿದ್ದಾರೆ ಇವತ್ತು. ಮಹೀಂದ್ರದವರು ಒಳ್ಳೆ ಪ್ರೈಸ್ ರೇಂಜ್ ಅಲ್ಲೇ ಕಾರ್ನ ಲಾಂಚ್ ಮಾಡಿದ್ದಾರೆ. XUV 7XO ಪ್ರೊವೈಡ್ ಮಾಡಿದ್ದೀವಿ ಅಷ್ಟೇ. ಇದರಲ್ಲಿ ಏನು ಅಂತಂದ್ರೆ ಆಕ್ಟೋಕೋರ್ ಸ್ನ್ಯಾಪ್ಡ್ರ್ಯಾಗನ್ 8155 ಚಿಪ್ನ ನಾವು ಬೆಸ್ಟ್ ಇನ್ ಸೆಗ್ಮೆಂಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಅದಕ್ಕೆ ಹಂಗೆ ನಾವು ಇದರಲ್ಲಿ ಏನಂದ್ರೆ 16 GB ರ್ಯಾಮ್ ಮತ್ತೆ 128 GB ROM ನ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಇದರಲ್ಲಿ. ಇದು XUV 7XO. ತುಂಬಾ ಜನ ವೆಯ್ಟ್ ಮಾಡಿದ್ದಾರೆ ಈ ಕಾರ್ಗೋಸ್ಕರ. ಇವಾಗ ತುಮಕೂರು ಶೋರೂಮ್ ಅಲ್ಲೇ ಸಿಗುತ್ತೆ. ಈ ಕಾರ್ನ ಸ್ವಲ್ಪ ಮಾಡರ್ನ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಫ್ರಂಟ್ ಗ್ರಿಲ್, ಹೆಡ್ ಲೈಟ್ಸ್, ಟೈಲ್ ಲ್ಯಾಂಪ್ ಡಿಸೈನ್ ಎಲ್ಲ ಚೇಂಜ್ ಮಾಡಿದ್ದಾರೆ. 19 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿದೆ. ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್, ಸೀಟ್ಸ್, ಟ್ರಿಪಲ್ HD ಸ್ಕ್ರೀನ್ಸ್ ಇದೆ. ಒಳ್ಳೆ ಲುಕ್ಸ್ ಅಲ್ಲಿ ಚೆನ್ನಾಗಿದೆ. ಆಮೇಲೆ ಬಿಲ್ಟ್ ಇನ್ ಅಲೆಕ್ಸಾ ಮತ್ತೆ ಚಾಟ್ ಜಿಪಿಟಿ ನ ನಾವು ಬೇಸಿಕ್ ವೇರಿಯಂಟ್ ಕೊಟ್ಟಿದ್ದೀವಿ ಫುಲ್. ಈ ಕಾರಲ್ಲಿ 16 ಆಮನ್ ಕಾರ್ಡನ್ ಸ್ಪೀಕರ್ಸ್ ಇದೆ. ಡಾಲ್ಬಿ ಆಟ್ಮಾಸ್ ಪ್ಲಸ್ ಡಾಲ್ಬಿ ವಿಷನ್ ಇದೆ. ಪಾರ್ಟಿ ಎಲ್ಲ ಮಾಡಕ್ಕೆ ಸ್ಪೀಕರ್ ಬೇಕಾಗಿಲ್ಲ, ಈ ಕಾರ್ ಇದ್ರೆ ಸಾಕು. ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ವಿತ್ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಫ್ರಂಟ್ ಮತ್ತೆ ರೇರ್ 2 ಸ್ಪಾಕ್ ಸ್ಟೇರಿಂಗ್ ವೀಲ್ ಇದೆ. ಸಖತ್ತಾಗಿದೆ ಗುರು. ಪೆಟ್ರೋಲ್ ಅಲ್ಲಿ 2 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ಅಲ್ಲಿ 2.2 ಲೀಟರ್ ಬರುತ್ತೆ. ಟ್ರಾನ್ಸ್ಮಿಷನ್ ಅಲ್ಲಿ ಮ್ಯಾನ್ಯುಯಲ್ ಮತ್ತೆ ಆಟೋಮೆಟಿಕ್ 2 ಆಪ್ಷನ್ ಇದೆ. ಸೇಫ್ಟಿ ಅಂತ ಬಂದ್ರೆ ಲೆವೆಲ್ 2 ಎಡಾಸ್ ಇದೆ. 6+ ಏರ್ ಬ್ಯಾಗ್ಸ್ ಇದೆ. 360 ಕ್ಯಾಮ್ರಾನ ದೊಡ್ಡದು ಅಂತಿದ್ವಿ, ಇವ್ರು 540 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದ್ಯಾವ್ಯಾವ ಮೂಲೆ ತೋರಿಸುತ್ತೆ ದೇವ್ರಹಣೆ ಗೊತ್ತಿಲ್ಲ ಗುರು. ಔಟ್ಲುಕ್ ಎಲ್ಲ ಸಖತ್ತಾಗಿದೆ. ಒಳ್ಳೊಳ್ಳೆ ಕಲರ್ ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಸೇಫ್ಟಿ ಅಂತ ಬಂದ್ರೆ ಮಹೀಂದ್ರ ಗೊತ್ತಲ್ಲ, 5 ಸ್ಟಾರ್ ರೇಟಿಂಗ್ ಇದೆ. ಭಾರತ್ NCAP ರೇಟಿಂಗ್. ವರ್ಲ್ಡ್ಸ್ ಗ್ಲೋಬಲ್ ಅಲ್ಲಿ ಫಸ್ಟ್ ಟೈಮ್ ನಾವು ಡೈಮೆನ್ಸಿ ಸಸ್ಪೆನ್ಷನ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಹೇಗೆ ಅಂತಂದ್ರೆ ನಿಮಗೆ ಆ ಸ್ಮೂತ್ನೆಸ್ ನ ರೈಡ್ ನೀವು ಟಚ್ ಫೀಲ್ ಮಾಡಿ ನೀವು ರೈಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಜನಸಾಗರ. ಓಹೋ, ಜನಸಾಗರ. This is not a ICE converted or diesel engine or petrol engine converted vehicle. This is built on Inglo platform. Inglo platform is a platform built by Mahindra specially for EV cars. XEV 9S ಇದು. ಫ್ರಂಟ್ ಲುಕ್ ಎಲ್ಲ ಸಖತ್ತಾಗಿದೆ ಗುರು. ಸೈಡ್ ವ್ಯೂ ಮತ್ತೆ ಬ್ಯಾಕ್ ವ್ಯೂ ಇಂದ ಸೇಮ್ XUV 7XO ತರನೇ ಕಾಣಿಸುತ್ತೆ, ಆದ್ರೆ ಇದು ಫುಲ್ಲಿ ಎಲೆಕ್ಟ್ರಿಕಲ್ 7 ಸೀಟರ್ SUV ಕಾರ್ ಗುರು. ಇದು ಮಹೀಂದ್ರದವರು ಇನ್ಗ್ಲೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಈ ಕಾರ್ ನ ಡಿಸೈನ್ ಮಾಡಿದ್ದಾರೆ. ಇನ್ಗ್ಲೋ EV ಅಂದ್ರೆ ಕಾರ್ ಡಿಸೈನ್ಡ್ ಓನ್ಲಿ ಫಾರ್ ಬ್ಯಾಟರಿ, ಮೋಟರ್ ಅಂಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಅಂತ. ಇದ್ರದ್ದು ಏನ್ ಸ್ಪೆಷಲ್ ಅಂದ್ರೆ ಫ್ಲಾಟ್ ಬ್ಯಾಟರಿ ಬರುತ್ತೆ. ಸ್ಕೇಟ್ ಬೋರ್ಡ್ ಡಿಸೈನ್ ಅಲ್ಲಿ ಬ್ಯಾಟರಿನ ಡಿಸೈನ್ ಮಾಡಿ ಫ್ಲೋರ್ ಅಂಡರ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇನ್ಸೈಡ್ ಸ್ಪೇಸ್ ಮಾತ್ರ ಸಖತ್ತಾಗಿದೆ ಗುರು. ಇದರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ ಮೇನ್ ಕಾರ್ದು ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಮೋರ್ ಕ್ಯಾಬಿನ್ ಸ್ಪೇಸ್ ಸಿಗುತ್ತೆ. ಲೋಯರ್ ಸೆಂಟರ್ ಆಫ್ ಗ್ರಾವಿಟಿ ಇದೆ. 18 ಇಂಚಸ್ ಅಲಾಯ್ ವೀಲ್ಸ್ ಇದೆ ಈ ಕಾರಲ್ಲಿ. XEV 9S ಟಾಪ್ ವೇರಿಯಂಟ್ ಕಾರಲ್ಲಿ 282 BHP ಇದೆ ಮತ್ತೆ 380 ಮ್ಯಾಕ್ಸಿಮಮ್ ಟಾರ್ಕ್ ಇದೆ. ಟಾಪ್ ಸ್ಪೀಡ್ ಅಂತ ಬಂದ್ರೆ 200+ ಇದೆ. ಕ್ರೇಜಿ. ಸೇಫ್ಟಿ ಅಂತ ಬಂದ್ರೆ ಎಡಾಸ್ ಇದೆ. 7 ಏರ್ ಬ್ಯಾಗ್ಸ್, 360 ಡಿಗ್ರಿ ಕ್ಯಾಮ್ರಾ, ಮಲ್ಟಿಪಲ್ ರೆಡಾರ್ಸ್ ಅಂಡ್ ವಿಷನ್ ಕ್ಯಾಮ್ರಾ ಕೂಡ ಇದೆ. ಈ ಕಾರ್ದು ರೇಂಜ್ ಬಂದು 500 to 600+ ಕಿಲೋಮೀಟರ್ ಇದೆ ಒಂದು ಸಿಂಗಲ್ ಚಾರ್ಜ್ಗೆ. ಇದು ಬ್ಯಾಟರಿ ವೇರಿಯಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತಾ. ಇದರಲ್ಲಿ ಫಾಸ್ಟ್ DC ಚಾರ್ಜಿಂಗ್ ಇದೆ. 20 to 80% ವಿತಿನ್ 20 ಮಿನಿಟ್ಸ್ ಅಲ್ಲಿ ಆಗುತ್ತೆ ಗುರು. ನಾನು ಹೇಳಿದ್ದು ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ. ಮನೆ ಕರೆಂಟ್ AC ಇರುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ ಚಾರ್ಜ್ ಆಗೋಕೆ. ಫ್ರಂಟ್ ಟ್ರಂಕ್ ಅಲ್ಲೂ ಸ್ಪೇಸ್ ಇದೆ. ಆರಾಮ್ಸಾಗಿ ಇಲ್ಲೂ ಲಗೇಜ್ ಇಡ್ಬೋದು. ಹಿಂದೆನೂ ಸ್ವಲ್ಪ ಲಗೇಜ್ ಇಡ್ಬೋದು. ಲಗೇಜ್ ಇಡಕ್ಕೆ ಏನೋ ಸಮಸ್ಯೆ ಇಲ್ಲ ಈ ಕಾರಲ್ಲಿ. ಹಳ್ಳಿ ರೋಡ್ ಅಲ್ಲಿ ಸ್ವಲ್ಪ ಲಿಮಿಟ್ ಆಫ್ ರೋಡ್ಸ್ ಅಲ್ಲಿ ಈ ಕಾರ್ನ ಆರಾಮ್ಸಾಗಿ ಯೂಸ್ ಮಾಡಬಹುದು. ಏನಕ್ಕೆ ಅಂದ್ರೆ ಈ ಕಾರಲ್ಲಿ ಇರೋದು ರೇರ್ ವೀಲ್ ಡ್ರೈವ್, ಒಳ್ಳೆ ಪುಲ್ ಕೊಡುತ್ತೆ. ಮಹೀಂದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ 2 ಮಾತಿಲ್ಲ ಗುರು. ನೀವೇನಾದ್ರೂ 7 ಸೀಟರ್ ಅಲ್ಲಿ ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂದ್ಕೊಂಡಿದ್ರೆ ಈ ಕಾರ್ನ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ.
ನಿಮ್ಮ ಅಪ್ಪ ಕೊಡ್ತಾನೆ. ಬುಕಿಂಗ್ 14th ಓಪನ್ ಆಗುತ್ತೆ. ಪ್ರೀ ಬುಕಿಂಗ್ ಆಲ್ರೆಡಿ ರೆಡಿ ಇದೆ. ಇಲ್ಲಿ ಬಂದ್ಬಿಟ್ಟು ಬುಕಿಂಗ್ ಮಾಡಬಹುದು. ನಾಳೆಯಿಂದ ಡಿಸ್ಪ್ಲೇ ಶೋರೂಮಲ್ಲಿ ಡಿಸ್ಪ್ಲೇ ಅವೈಲಬಿಲಿಟಿ ಇದೆ. ಟೆಸ್ಟ್ ಡ್ರೈವ್ ನೆಕ್ಸ್ಟ್ 1 ವೀಕ್ ಶೋರೂಮಲ್ಲಿ ಟೆಸ್ಟ್ ಡ್ರೈವ್ ಅವೈಲಬಿಲಿಟಿ ಇದೆ. ಪವನ್ ಈಗ ತಾನೇ ಆಗಮಿಸಿದ್ದಾರೆ ಕಾರು ಲಾಂಚಿಗೆ. ಎರ್ಕಾಡಿಂದ 300 ಕಿಲೋಮೀಟ್ರು ಹೊರಟಿದ್ದು ಬಂದಿದ್ದೀವಿ. ಲಾಂಚ್ಗೆ ಅಂತಲೇ ಬಂದಿದ್ದೀರಣ್ಣ? ಬಂದಿದ್ದೀವಿ. ನಮ್ಮ ಜೀವನ್ ಅವ್ರನ್ನ ಮೀಟ್ ಮಾಡ್ಬೇಕೀಗ. ಈ ಕಾರ್ ತಗೊಳ್ಳಿ, ಚೆನ್ನಾಗಿದೆ. ಬೇಡ, ಅಲ್ಲಿರೋದಕ್ಕೆ ಪೆಟ್ರೋಲ್ ಅಂತಿದ್ದೀವಿ ಈಗ. ಡೀಸೆಲ್ ಅದೇ 12 ಬರೈತೆ. 10,000 ಆಯ್ತು ಪೆಟ್ರೋಲು. ಆಲ್ರೆಡಿ 6 ಆಗಿದೆ. 6,000. ಇದೇ ತರ ಕಂಟೆಂಟ್ಗೆ ಅಕೌಂಟ್ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರಿ ನಾಕ್ಸ್ ಕನ್ನಡ. ನೋಡಿ ಸ್ವಾಮಿ ನಾವಿರೋದು ಹೀಗೆ